ನಮಸ್ಕಾರ ಗೈಸ್, ನೀವು ನೋಡ್ತಾ ಇರೋದು ಫಿಲ್ಮ್ ಪಾಯಿಂಟ್. ಇನ್ಮೇಲಿಂದ ಈ ಚಾನಲಲ್ಲಿ ರಿವ್ಯೂಸ್ ಡಿಸ್ಕಷನ್ ಬರುತ್ತೆ ಫಿಲ್ಮ್ ಬಗ್ಗೆ. ಇವತ್ತಿನ ರಿವ್ಯೂ ಕಡೆ ಹೋಗೋದಾದರೆ ಶೋಧ. ಇದು ಪವನ್ ಕುಮಾರ್, ಸಿರಿ ರವಿಕುಮಾರ್, ಅರುಣ್ ಸಾಗರ್ ಲೀಡಾಗಿ ಕಾಣಿಸ್ಕೊಂಡಿರುವ ವೆಬ್ ಸೀರೀಸೇ ಶೋಧ. ಇದು ಸುನಿಲ್ ಮೈಸೂರವರು ಡೈರೆಕ್ಟ್ ಮಾಡಿದ್ದಾರೆ. ಸುನಿಲ್ ಮೈಸೂರವರು ಈ ಹಿಂದೆ ಆರ್ಕೆಸ್ಟ್ರಾ ಮೈಸೂರು ಸಿನಿಮಾನ ಡೈರೆಕ್ಟ್ ಮಾಡಿದರು. ಅದೊಂದೊಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ಟಿತ್ತು ಆ ಸಿನಿಮಾ. ಸೊ ಈ ಸಿನಿಮಾ ಹೇಗಿದೆ ನೋಡ್ಬೋದಾ ಅಲ್ವಾ ಅನ್ನೋದ ಪೂರ್ತಿ ರಿವ್ಯೂ ನೋಡಿ ತಿಳ್ಕೊಳ್ಳಿ. ಇನ್ನು ಇಲ್ಲಿನ ಕತೆ ವಿಚಾರಕ್ಕೆ ಹೋಗೋದಾದರೆ, ರೋಹಿತ್ ಇಲ್ಲಿನ ಮುಖ್ಯ ಪಾತ್ರಧಾರಿ. ತನ್ನ ಹೆಂಡತಿ ಮಿಸ್ಸಿಂಗ್ ಆಗಿದ್ದಾಳೆ ಅಂದರೆ ಮೊದಲ ಪಾಸಿಟಿವ್ ಪಾಯಿಂಟ್ ಅಂದರೆ ಇಲ್ಲಿನ ಎಪಿಸೋಡ್ಸ್ ಏನಾದ್ಲು ಎಲ್ಲ ಕೂಡ ನೀವು ವೆಬ್ ಸೀರೀಸ್ ಎಲ್ಲ ನೋಡಿ ತಿಳ್ಕೊಳ್ಬೇಕು. ಶಾರ್ಟ್ ಆಗಿ ಸ್ವೀಟ್ ಆಗಿದ್ದು ಅಂತ ಹೇಳ್ತೇನೆ. ಈ ಎಲ್ಲ ಎಪಿಸೋಡ್ ಕೂಡ ಶಾರ್ಟ್ ಆಗಿ ಸಖತ್ತಾಗಿದ್ದು ಎಂಗೇಜಿಂಗ್ ಆಗಿ ಇಡುತ್ತೆ ನಿಮ್ಮನ್ನ ಕೊನೆವರೆಗೂ ಕೂಡ. ಇಲ್ಲಿನ ಸ್ಕ್ರೀನ್ ಪ್ಲೇ ಜೊತೆ ತುಂಬಾ ಆಟ ಆಡಿದ್ದಾರೆ ಡೈರೆಕ್ಟರು. ಕತೆ ಸ್ವಲ್ಪ ಚಿಕ್ಕದಾಗಿದ್ದರೂ ಚೊಕ್ಕದಾಗಿದ್ದರೂ ಕೂಡ ಆ ಸ್ಕ್ರೀನ್ ಪ್ಲೇ ಅನ್ನೋದು ನಿಮ್ಮನ್ನ ಎಲ್ಲಿ ಹಿಡಿಸುತ್ತೆ ಅಂದರೆ ಇಲ್ಲಿ ಏನೋ ನಡೆದಿದೆ, ದೊಡ್ಡದಾಗಿದೆ ಅನ್ನೋ ಥರ ಬಿಂಬಿಸುತ್ತೆ ಆ್ಯಂಡ್ ಕಾಣಿಸುತ್ತೆ. ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಕೊನೆವರೆಗೂ ಕೂಡ. ಎಲ್ಲ ಎಪಿಸೋಡ್ಸ್ಗಳು ಕ್ವಶನ್ ಕೇಳ್ತಾ ಇತ್ತು, ಹೆಂಡ್ತಿನ ಅಲ್ವಾ ಇದು ತುಂಬಾ ಕ್ವಶನ್ಸ್ ಕೇಳ್ತಾಯಿದ್ದು. ಕೊನೆಗೆ ಸರಿಯಾದ ಉತ್ತರನೂ ಸಿಕ್ತು, ಒಂದೊಳ್ಳೆ ಎಂಡು ಆಯಿತು ಕೂಡ. ಹಾಗೆ ಅಲ್ಲಿನ ಅಪ್ಪ ಮಗಳ ಸೆಂಟಿಮೆಂಟ್ ಅದು ಕೂಡ ಸ್ವಲ್ಪ ವರ್ಕ್ ಆಯಿತು. ಇನ್ನು ಇಲ್ಲಿನ ಆ್ಯಕ್ಟಿಂಗ್, ಪವನ್ ಕುಮಾರ್ ಅವರು ಆ ಪಾತ್ರಕ್ಕೆ ಏನು ಬೇಕೋ ಅದನ್ನು ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಸಿರಿ ರವಿಕುಮಾರ್ ಅವರು ಚೆನ್ನಾಗಿ ಮಾಡಿದ್ದಾರೆ. ಅರುಣ್ ಸಾಗರ್ ಅವರು ಕೂಡ ಅಷ್ಟೇ. ಇನ್ನು ಉಳಿದಂಥ ಪಾತ್ರಗಳು ಅವಕ್ಕೇನು ಬೇಕೋ ಅದನ್ನು ಮಾಡಿದ್ದಾರೆ, ಸಖತ್ತಾಗಿದ್ದು. ಇನ್ನು ಇಲ್ಲಿನ ಮ್ಯೂಸಿಕ್ ಕೇಳುತ್ತಾಗ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಬರ್ತಾಯಿತ್ತು. ನನಗಂತೂ ಇಷ್ಟ ಆಯಿತು ಮ್ಯೂಸಿಕ್. ಆ್ಯಂಡ್ ಇಲ್ಲಿನ ಮೇಕಿಂಗ್, ಕೆಲವೊಂದು ವೆಬ್ ಸೀರೀಸ್ಗಳ ಕ್ವಾಲಿಟಿ ಕಡಿಮೆ ಇರುತ್ತೆ ಅನ್ಕೋತೀವಿ, ಬಟ್ ಇವರು ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿನ ಏನು ಬೇಕೋ ಕತೆಗೆ ಅದನ್ನು ಕೊಟ್ಟಿದ್ದಾರೆ KRG ಸ್ಟುಡಿಯೋಸ್ ಅವರು. ಇನ್ನು ಇಲ್ಲಿನ ನೆಗೆಟಿವ್ಸ್, ನನಗೆ ನೆಗೆಟಿವ್ಸ್ ಅಂತ ಬಂದರೆ ಇಲ್ಲಿ ಸಪ್ತಮಿ ಗೌಡ ಅವರು ಬರ್ತಾರೆ. ಅವರು ಅಲ್ಲಿನ ಯಾವ ಭಾಷೆ ಮಾತಾಡ್ತಾರೋ ಗೊತ್ತಿಲ್ಲ, ಮೋಸ್ಟ್ಲಿ ತುಳು ಆಗಿರ್ಬೋದು. ಅದು ನನಗಷ್ಟು ಅರ್ಥನೂ ಆಗ್ತಾ ಇರಲಿಲ್ಲ, ಸ್ವಲ್ಪ ಬೋರಿಂಗ್ ಆಗ್ತಾಯಿತ್ತು, ಸ್ಕಿಪ್ ಮಾಡ್ತಾಯಿದ್ದೆ. ಅದು ಬಿಟ್ಟರೆ ಕೆಲವೊಂದಷ್ಟು ಕ್ವಶನ್ಸ್ ಹುಟ್ಟಿದ್ವು, ಇದು ಹಿಂಗೆ ಅದು ಹಿಂಗೆ ಅಂತ. ಅದಕ್ಕೆ ನಾವೇ ಉತ್ತರ ಕೊಟ್ಟೋಗ್ಬೇಕು ಅಥವಾ ಮುಂದಿನದ್ರಲ್ಲಿ ಕೊಡ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಮುಂದಿನ ಭಾಗಕ್ಕೂ ಕೂಡ, ಮುಂದಿನ ಸೀಸನ್ನು ಕೂಡ ಒಂದೊಳ್ಳೆ ಸ್ಕೋಪ್ ಇದೆ ಈ ಕತೆಗೆ, ಹಾಗೆ ಅವ್ರು ಮಾಡಿದಂಥ ಸ್ಕ್ರಿಪ್ಟ್ಗೆ. ಸೊ ಸಿಂಪಲಾಗಿ ಹೇಳೋದಾದರೆ ಇದೊಂದು ಗುಡ್ ವೆಬ್ ಸೀರೀಸ್. ಕನ್ನಡದಲ್ಲ, ಇಡೀ ಎಲ್ಲ ಭಾಷೆಗಳಲ್ಲಿ ನೋಡಿದ್ರು ಈ ಥರ ವೆಬ್ ಸೀರೀಸ್ ನಾನು ಇತ್ತೀಚಿನ ದಿನದಲ್ಲಿ ನೋಡಿಲ್ಲ. ಸೊ ಹೋಗಿ Zee5 ಫ್ಯಾಮಿಲಿ ಕೂಡ ವಾಚಬಲ್ ಆಗಿರುವಂಥ ವೆಬ್ ಸೀರೀಸ್ ಇದು. ಸೊ ನನಗಂತೂ ಇಷ್ಟ ಆಯಿತು ಗೈಸ್. ನೀವು ಯಾರಾದರೂ ಈ ಸಿನಿಮಾನ ನೋಡಿದರೆ ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ಹಾಕಿ. ಸೊ ಇದೇ ಥರ ಈ ಚಾನಲಲ್ಲಿ ರಿವ್ಯೂಸ್ ಬರುತ್ತೆ. ಸೊ ನೋಡ್ತಾ ಇರಿ. ಇಷ್ಟ ಆದರೆ ಸ್ವಲ್ಪ ಲೈಕು ಮಾಡಿ ಗೈಸ್. ಅದೇ ಥರ ತುಂಬ ಇಷ್ಟ ಆದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಮತ್ತೆ ಸಿಗುವ. ಸೈನಿಂಗ್ ಆಫ್ ಕಾರ್ತಿಕ್.